ಕಳೆದ ಚುನಾವಣೆ ಸಂದರ್ಭದಲ್ಲಿ ಅಂದಿನ ಬೊಮ್ಮಾಯಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಯು ಇಂದಿನ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಸೇರಿ ಸಿಎಂ ಅಂತೆಲ್ಲ ಅಂಟಿಸಿದ್ರು. ಅದನ್ನು ಬಿಜೆಪಿ ಕೋರ್ಟ್ಗೆ ತಗೊಂಡೋಗಿತ್ತು. ರಾಹುಲ್ ಗಾಂಧಿ, ಶ್ರೀ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಲ್ಲರಿಗೂ ಈಗ ಕೋರ್ಟು 28ಕ್ಕೆ ಬಂದು ಹಾಜರಾಗಿ ಅಂತ ಹೇಳಿ ನೋಟಿಸನ್ನ ಸಮನ್ಸನ್ನು ಕೊಟ್ಟಿದೆ. ನಮಗೆ ಗೊತ್ತಿಲ್ಲ, ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಲೇಬೇಕು. DCM ಸಾಹೇಬರು ಕೊಡ್ತೀವಿ ಅನ್ನೋದಕ್ಕೇನು ದೊಡ್ಡದಿಲ್ಲ ಅದು. ಎಸ್, ಲೋಕಸಭಾ ಚುನಾವಣೆ ಸನಿಹದಲ್ಲಿ INDIA ಬಿಕ್ಕಟ್ಟು ಬಗೆಹರಿದಿರೋ ಹಾಗೆ ಕಾಣಿಸ್ತಾ ಇದೆ. ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಇದೀಗ ಚರ್ಚೆಗೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ಗೆ TMC 6 ಸೀಟನ್ನು ಬಿಟ್ಟುಕೊಡಬಹುದು ಅನ್ನೋ ಚರ್ಚೆ ಇದೆ. ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ದವ್ ಠಾಕ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ರಾಹುಲ್ ನ್ಯಾಯಾಯಾತ್ರೆಯಲ್ಲಿ ಅಖಿಲೇಶ್ ಸಿಂಗ್ ಪಾಲ್ಗೊಳ್ಳೋದು ತೀರ್ಮಾನ ಆಗಿದೆ. ಕಾಂಗ್ರೆಸ್ ಆಪ್ ಸೀಟು ಹಂಚಿಕೆ ಕೂಡ ಬಹುತೇಕ ಫೈನಲ್ ಆಗಿದೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೀಟು ಹಂಚಿಕೆ ಕಸರತ್ತು ಮುಂದುವರೆದಿದೆ. 3 ಒಕ್ಕಲಿಗರಿಗೆ ಕೊಡಬೇಕು ಅಂತ DK ಶಿವಕುಮಾರ್ ಅವರ ಒತ್ತಡ ಅಂತೆ. ಮೊನ್ನೆ ವಾರಣಾಸಿನಲ್ಲಿ ಬೀದಿಗಳಲ್ಲಿ ಜನ ಕುಡಿದು ಬಿದ್ದಿರೋದನ್ನು ಕಂಡಿದ್ದೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಪ್ರಧಾನಿ ನಿನ್ನೆ ಮಧ್ಯರಾತ್ರಿಯಲ್ಲೇ ವಾರಣಾಸಿಯಲ್ಲಿ ಸಿಟಿ ರೌಂಡ್ಸ್ ಒಂದನ್ನು ಮಾಡಿ ಕೆಲವು ಯೋಜನೆಗಳನ್ನೆಲ್ಲ ಪರಾಮರ್ಶೆ ಮಾಡಿದ್ರು ಯೋಗಿ ಆದಿತ್ಯನಾಥ್ ಜೊತೆ. ಆ ರಸ್ತೆಯಲ್ಲಿ ಅವ್ರು ಬಂದಿದ್ದಾರೆ ಅಂತ ಮಧ್ಯರಾತ್ರಿಯಲ್ಲಿ ಗೊತ್ತಾದಾಗಲೂ ಜನ ಆಚೆ ಬಂದು ಅವ್ರನ್ನ ಅದ್ಭುತವಾಗಿ ಸ್ವಾಗತ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆಲ್ರೈಟ್, ಪ್ರಧಾನಿ ಹೇಳಿದ್ದಾರೆ, UP ಜನತೆಯನ್ನು ರಾಹುಲ್ ಗಾಂಧಿ ಅಪಮಾನಿಸಿದ್ದಾರೆ, ಇವ್ರನ್ನ ಕ್ಷಮಿಸಬಾರ್ದು, ಮತಿ ಸ್ಥಿಮಿತದಲ್ಲಿಲ್ಲದವರಿಂಥ ಹೇಳಿಕೆಯೆಲ್ಲ ಕೊಡ್ತಿದ್ದಾರೆ ಅಂತ ಜಾಡಿಸ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಯಾರಂದ್ರೆ ಅವರು ಭೇಟಿ ಮಾಡ್ಲಿಕ್ಕಾಗಲ್ವಾ? ಅದರಲ್ಲೂ ಕೂಡ ದಪ್ಪ ಇರುವಂತಹ ವ್ಯಕ್ತಿಗಳು ಭೇಟಿ ಮಾಡೋಕೆ ಸಾಧ್ಯ ಇಲ್ವಾ? ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಮಹಾರಾಷ್ಟ್ರ ರಾಜಕಾರಣಿ ಬಾಬಾ ಸಿದ್ದಿಕಿ ಪುತ್ರ ಜಿಶಾನ್ಗೆ 10 kg ಭಾರ ಇಳಿಸಿಕೊಳ್ಳುವಂತೆ ರಾಹುಲ್ ಅವರ ಸಹಾಯಕರು ಸೂಚನೆ ಕೊಟ್ಟಿದ್ದಾರೆ ಅಂತ ಸ್ವತಃ ಜಿಶಾನ್ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಮಧ್ಯೆ ಅಮಿತ್ ಶಾ ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಹಿನ್ನಡೆಯಾಗಿದೆ. ರಾಹುಲ್ ದಾಖಲಿಸಿದ ಅರ್ಜಿಯನ್ನ ಜಾರ್ಖಂಡ್ ಹೈಕೋರ್ಟ್ ವಜಾ ಮಾಡಿದೆ. ಅಲ್ಲ, ವೆಯ್ಟ್ಗೂ ರಾಹುಲ್ ಗಾಂಧಿ ಭೇಟಿಗೂ ಸಂಬಂಧ ಏನು ಅರ್ಥ ಆಗ್ತಿಲ್ಲ ನನಗೆ. ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನಲ್ಲಿ ಈಗ ರಾಹುಲ್ ಗಾಂಧಿ ಸುತ್ತಮುತ್ತಲಿರಬಹುದಾದ ಹಲವಾರು ನಾಯಕರದು ತೂಕನೂ ಅಷ್ಟೇ ಇದೆಯಲ್ಲ, ಅವರೆಲ್ಲ ಮೀಟ್ ಮಾಡಲ್ವಾ ಅವರು? ಬೇರೆ ಇದಕ್ಕಿಂತ ಡಬಲ್ ತೂಕದವರು ಇದ್ದಾರೆ. ಅದು ಇದು ಏನಪ್ಪ, ನಂಗೆ ಅರ್ಥವೇ ಆಗಲಿಲ್ಲ ಇದು ಏನಿದು ಅಂತ. ದೆಹಲಿ ಗಡಿಯಲ್ಲಿ ನಡೆಯುತ್ತಿರುವ ರೈತ ಚಳವಳಿ ಸಂದರ್ಭದಲ್ಲಿ ಒಬ್ಬರನ್ನು ಮೃತಪಟ್ಟಿದ್ದು ಎಲ್ಲರಿಗೂ ಗೊತ್ತು. ಅದರಿಂದ ಕರಾಳ ದಿನವನ್ನು ಇವತ್ತು ಕೆಲವು ಕಡೆ ಆಚರಿಸಿಕೊಂಡ್ರು. ಪಂಜಾಬ್ನ ಮುಖ್ಯಮಂತ್ರಿ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಹರಿಯಾಣ ಸರ್ಕಾರದ ಅಂಬಾಲಾ ಪೊಲೀಸರು ಹೇಳುತ್ತಿದ್ದಾರೆ, ಕಂಡು ಕಡೆ ಎಲ್ಲ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡ್ತಿದ್ದಾರೆ ಮತ್ತು ಬ್ಯಾರಿಕೇಡ್ಗಳನ್ನು ಒಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ಗದ್ದಲ ಸೃಷ್ಟಿಸೋದೇ ದೊಡ್ಡ ಉದ್ದೇಶ ಇದ್ದಂಗಿದೆ ಇದು ಅಂತ ಅವರು ಆರೋಪಿಸಿದ್ದಾರೆ. ಸದ್ಯಕ್ಕೆ ಜಟಾಪಟಿ ಮುಂದುವರೆದಿದೆ. ಪಶ್ಚಿಮ ಬಂಗಾಳದ ಸಂದೇಶ್ ಖಲಿಯಲ್ಲಿ ಮತ್ತೆ ಹಿಂಸಾಚಾರ ನಡೆದಿದೆ. ದೌರ್ಜನ್ಯ ಎಸಗಿದ್ದಾರೆ ಮತ್ತು ಬಲವಂತವಾಗಿ ರೈತರ ಭೂಮಿ ಕಬಳಿಸಿದ್ದಾರೆ ಅಂತ ಆರೋಪಿಸಿ TMC ನಾಯಕರಿಗೆ ಸೇರಿದಂತಹ ಆಸ್ತಿಗಳಿಗೆ ಸ್ಥಳೀಯರು ಬೆಂಕಿ ಹಚ್ಚಿದ್ದಾರೆ. ದೊಣ್ಣೆಗಳನ್ನು ಹಿಡಿದು ಗುಂಪೊಂದು ಗುಡಿಸಲುಗಳಿಗೆ ಬೆಂಕಿ ಹಚ್ಚಿದೆ. ಇದು ತಲೆಮರೆಸಿಕೊಂಡಿರೋ TMC ನಾಯಕ ಶಾಜಹಾನ್ ಸಹೋದರನಿಗೆ ಸೇರಿದಂತಹ ಗುಡಿಸಲು ಅಂತ ಗೊತ್ತಾಗಿದೆ. ಪೊಲೀಸರು ಏನು ಮಾಡ್ತಾ ಇಲ್ಲ, ಹೀಗಾಗಿ ನಾವು ನಮ್ಮ ಭೂಮಿ ಗೌರವ ಮರುಕಳಿಸಿಕೊಳ್ಳಕ್ಕೆ ಈ ರೀತಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅಂತ ಆಕ್ರೋಶಿತನೊಬ್ಬ ಹೇಳ್ಕೊಂಡಿದ್ದಾನೆ. ಈ ಮಧ್ಯೆ ಶಾಜಹಾನ್ಗೆ ಸೇರಿದ ಮನೆ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿದೆ. ಆಲ್ ರೈಟ್, ಇನ್ನು ಭಾರತ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಆಗಾಗ ಮೂಗು ತೂರಿಸೋ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ ಪಾಕ್ ಮೂಲದ ಹೋರಾಟಗಾರ್ತಿ, ಯಾವ ಹೋರಾಟಗಾರ್ತಿ ಓಮ, ಮಲಾಲಾ ಯೂಸುಫ್, ಆಕೆ ಜಮ್ಮು ಕಾಶ್ಮೀರದ ಯುವತಿ ಯಾನಾ ಮೀರ್ ಬ್ರಿಟನ್ ಸಂಸತ್ ಸಾಕ್ಷಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ. ಈ ನೊಬೆಲ್ ಗ್ರೇಟ್ ವಿಮೆನ್ ಯಾರಿದ್ದಾರೆ ಈ ಲೇಡಿ, ಇವಳು ನಾನು ವರ್ಲ್ಡ್ ಲೀಡರು ಅಂತ ಅನ್ಕೊಂಬಿಟ್ಟಿದ್ದಾಳೆ ಇವಳು, ಈ ಮೇಡಮ್ಮು ಅನ್ಕೊಂಬಿಟ್ಟಿದ್ದಾರೆ. ಅದರ ಪರಿಣಾಮ ಕಂಡು ಕಡೆ ಎಲ್ಲ ಭಾಷಣ ಬಿಗಿಯಕ್ಕೆ ಹೋಗೋದು, ಮೂಗಾಕೋದು. ಆದರೆ ಆ ಹೆಣ್ಣು ಮಗಳಿಗೆ ನೊಬೆಲ್ ಬಂದಿದ್ದೇನೆ ಭಯೋತ್ಪಾದಕತೆಯ ಕಾರಣನೂ ಅರಿವಿಲ್ಲ, ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋ ಕಾರ್ಯ ನೋಡ್ಕೊಂಬಮ್ಮ, ಕಾಶ್ಮೀರಿ ಫಿಲಮನ್ನು ಹಂಗೆ ಪುರ್ಸೊತ್ತ ಕೂತಿದೆಯಲ್ಲ ಆಚೆ ಎಲ್ಲೋ ಪಾರಿನಲ್ಲಿ, ಕುತ್ಕೋ ಹೋಗಿ ನೋಡು, ಯಾರು ಬೇಡ ಅಂದವ್ರು ಏನನ್ನ ಗೊತ್ತಾಗತ್ತೆ ಅವಾಗ ಜಮ್ಮು ಕಾಶ್ಮೀರದ ಕತೆ ಏನು ಅಂತ. ಈ ತಲೆ ಹಾಕಿದ್ದಕ್ಕೆ ಈ ಹೆಣ್ಣು ಮಗಳು ಯಾರು ಬ್ರಿಟನ್ ಸಂಸತ್ನಲ್ಲಿ ಯಾನಾ ಮೀರ್, ಆಕೆ ಜಮ್ಮು ಕಾಶ್ಮೀರ ಸುರಕ್ಷಿತವಾಗಿದೆ, ನಾನು ಮಲಾಲಾ ಥರ ಅಲ್ಲ, ನನ್ನ ದೇಶನ ಬಿಟ್ಟು ಓಡ್ ಹೋಗಲ್ಲ, ನನ್ನ ದೇಶ ಸುರಕ್ಷಿತವಾಗಿದೆ, ಶಾಂತಿನೂ ಇದೆ, ಮಾನವ ಮಕ್ಕಳ ರಕ್ಷಣೆ ಇದೆ ಅಂತ ಹೇಳಿ ಖಂಡನೆ ಮಾಡ್ಕೊಂಡಿದ್ದಾರೆ ಆ ಹೆಣ್ಣುಮಗಳಿಗೆ. ಪ್ಲಸ್ ಜಾಗತಿಕವಾಗಿ ಯಾರಾದರೂ ನನ್ನ ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸಹಿಸಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ದೇಶದ ಬಗ್ಗೆ ಹೇಳಿದ್ರು ಕೇಳಲ್ಲ, ಅದನ್ನು ಸಹಿಸಲ್ಲ ಅಂತ ಆಕೆ ಹೇಳಿದ್ದಾರೆ. ಅದಪ್ಪ ನನ್ನ ದೇಶ ಅನ್ನೋ ಗೌರವ ಇರಬೇಕಲ್ಲ.
I'm not a Malala Yousafzai because I am free and I'm safe in my country, India, in my homeland Kashmir, which is part of India. I will never need to run away from my homeland and seek refuge in your country, honorable MPs. I will never even ever be a Malala Yousafzai. ಕರೆಕ್ಟ್. ಸೀದಾ ಅಲ್ಲಿ ಏನು ಸಮಸ್ಯೆ ಇದೆ ಸಮಸ್ಯೆ, ಅದನ್ನು ಯಾರೂ ಇಲ್ಲ ಅನ್ನಕ್ಕಾಗಲ್ಲ. ಬಟ್ ಆ ಸಮಸ್ಯೆನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಬೇಕಷ್ಟೇ. ಬಗೆಹರಿಸೋ ರೀತಿ. ಬಿಟ್ಬಿಟ್ಟು ಎಲ್ಲ ಟೆರರಿಸ್ಟ್ಗಳ ಕೈಲಿ ಒಡೆಸ್ಕೊಂಡು ದೇಶ ಬಿಟ್ಟು ಓಡೋಗ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡು ಹೀರೋಯಿನ್ ಥರ ಯಾವುದೋ ಅವಾರ್ಡ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೋರಾಟಗಾರ ಬುರ್ಡ ಬಿಟ್ಟರೆ ಕೇಳಕ್ಕೆ ತಯಾರಿದ್ದೀವಿ ಅಂತನ ಸರಿ ಅಷ್ಟೆ. ಯಾರಾದರೂ ಅಷ್ಟೇ, ಇದು ದೇಶದಲ್ಲಿರೋರು ಬರೀ ಆ ಹೆಣ್ಮಗಳು ಹೇಳಿದ್ದಕ್ಕೆ ಸಂತೋಷ ಪಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾರಾದರೂ ಅಷ್ಟೇ, ನಮ್ಮ ಕಡೆ ಈ ಕಡೆಯಿಂದ ಆ ಕಡೆಗೆ ಹಾಕಿದ್ರು ಅಷ್ಟೇ, ಸೋಷಿಯಲ್ಲು ಮೀಡಿಯಾ ಚುಚ್ಕೊಳ್ಳೋ ಗಿರಾಕಿಗಳು ಈ ಕಡೆಯಿಂದ ಆ ಕಡೆಗೆ ಹಾಕಿದ್ರು ಅಷ್ಟೇ. ಬಾಯಿ ಮುಚ್ಕೊಂಡು ನಮ್ಮ ದೇಶದ ವ್ಯವಹಾರ ನಮ್ಮ ದೇಶದೊಳಗಡೆ ಇಟ್ಕೋಬೇಕು. ನಮ್ಮ ದೇಶ ನಮ್ಮ ಬೇರೆ ಒಂದು ತಲೆ ಹಾಕಿದ್ರೆ ಬುರುಡೆ ಕೆತ್ತಬೇಕು, ಮುಲಾಜಿಲ್ಲ ಅಷ್ಟೇ. ಇನ್ನು ಮರಾಠಿ ನಟ ನಾಟಕ ಕಲಾವಿದ ಬಾಲಚಂದ್ರ ಕದಂ ಅವರು ದಾನಿಗಳ ನೆರವಿನಿಂದ ಬೆಳಗಾವಿಯ ಶಾಂತಾಯಿ ಆಶ್ರಮದ 37 ಹಿರಿಯ ಜೀವಗಳಿಗೆ ವಿಮಾನದಲ್ಲಿ ನಿನ್ನೆ ಮುಂಬೈ ಪ್ರವಾಸಕ್ಕೆ ಅವಕಾಶವನ್ನು ಮಾಡಿಸಿಕೊಟ್ಟಿದ್ದಾರೆ. ತಾಜ್ ಹೋಟೆಲ್ಗೆ ವಾಸ್ತವ್ಯವನ್ನು ಏರ್ಪಾಡು ಮಾಡಿದ್ದಾರೆ. ಮುಂಬೈನ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಕೂಡ ಮಾಡಿಸಲಿದ್ದಾರೆ. ಒಟ್ಟು 4 ದಿನಗಳ ಪ್ರವಾಸ ಇದಾಗಿದ್ದು ಇದರಿಂದ ವೃದ್ಧರು ಫುಲ್ ಖುಷಿಯಾಗಿದ್ದಾರೆ. ವಿಮಾನದಿಂದ ಮುಂಬೈಗೆ ಹೋಗೋದು, ವಿಮಾನದಲ್ಲಿ ಕೂಡೋದೇ ಇದೆ ಮೊದಲನೇ ಸಲ ರೀ ನಾವು. ಹೀಗಾಗಿ ನಮಗೆ ಇಷ್ಟು ಆನಂದ ಆಗಿಲ್ಲ, ಜೀವನದೊಳಗೆ ಇಷ್ಟು ಆನಂದ ಸಿಕ್ಕೇ. ನಾವು 42 ಜನ ಇದ್ದೀವ್ರಿ ಇವತ್ತು, ಎಲ್ಲರೂ ಕರ್ಕೊಂಡು ನಮ್ಮ ಸರ್ ಇದ್ದಾರಲ್ಲ ಅವರೇ ನಮಗೆ ಇಷ್ಟ. ಅದೇ 81 ವರ್ಷ ರೀ. ನಮಗೆ ಅದು ಸಣ್ಣ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟವ್ರು ಅವರೇ. ಅದರಿಂದ ಮೈಯಾಗ ನಮಗೆ ಸಣ್ಣ ಹುಡುಗರಿಗೆ ಎನರ್ಜಿ ಬಂದದೆ. ಇಷ್ಟು ಆನಂದದಿಂದ ಹೊಂಟೀವಿ. ವೆರಿ ಗುಡ್, ವೆರಿ ಗುಡ್. ಯಾರೇ ಮಾಡಿರಲಿ ಆ ಕೆಲಸನ ಸರ್ ತುಂಬ ಒಳ್ಳೇದು ಮಾಡಿದ್ದೀರಿ. ಬಿಕಾಸ್ ಒಂದಷ್ಟು ಜೀವಗಳಿಗೆ ಸಂತೋಷ ಆಗಿರುತ್ತೆ. ಅದು ಆಲ್ ರೈಟ್.